ಸಮಾಜದ ಅಭಿವೃದ್ಧಿಗೆ ಸರ್ಕಾರಗಳು ಹೇಗೆ ನಿರಂತರ ಪ್ರಯತ್ನ ಪಡ್ತಾವೋ ಅದೇ ರೀತಿ ಸಂಘಟನೆಗಳ ಪಾತ್ರ ಕೂಡ ಮಹತ್ತರ. ಗ್ರಾಮೀಣ ಪ್ರದೇಶದಲ್ಲಿ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಸಂಘಟನೆಗಳು ಹಲವಾರು ವರ್ಷಗಳಿಂದ ಕೂಡ ತೊಡಗಿಸಿಕೊಳ್ತಲೇ ಬಂದಿದೆ. ಈ ಸಂಘಟನೆಗಳಿಂದ ಅಶಕ್ತರಿಗೆ ಒಂದಷ್ಟು ಸಹಕಾರ, ಯಾರು ವಿದ್ಯಾರ್ಹತೆಯಿಂದ ದೂರ ಆಗ್ತಿದ್ದಾರೆ ಅವರಿಗೆ ಶಿಕ್ಷಣಕ್ಕೆ ಸಹಕಾರ, ಹೀಗೆ ಹಲವಾರು ಸಹಕಾರಗಳು ನೀಡುತ್ತಲೇ ಬಂದಿದೆ. ಈಗ ಇಂತಹ ಹಲವಾರು ಸಂಘಟನೆಗಳಲ್ಲಿ ಒಂದು ಪ್ರಮುಖವಾದ ಸಂಘಟನೆ ಇದೆ, ಅದು ನಮ್ಮ ಪರಸ್ಪರ ಯುವಕ ಮಂಡಲ ಈದು ನಾರಾವಿ. ಈದು ನಾರಾವಿ ಹೇಳುವ ಪ್ರದೇಶ ಬೆಳ್ತಂಗಡಿ ಹಾಗೂ ಕಾರ್ಕಳ ತಾಲೂಕಿನ ಗಡಿಭಾಗ. ಈ ಗಡಿಭಾಗದಲ್ಲಿರುವ ಪರಸ್ಪರ ಯುವಕ ಮಂಡಲ ಹಲವಾರು ವರ್ಷಗಳಿಂದ ಕೂಡ ಜನರ ಸೇವೆ ಮಾಡ್ತಾ ಬರ್ತಾ ಇದೆ. ಈಗ ಈ ವರ್ಷ ಅವರು ಮಹಾಚಂಡಿಕೆಯಾಗ ಹೇಳುವ ಒಂದು ಕಾರ್ಯಕ್ರಮವನ್ನು ನಾರಾವಿಯಲ್ಲಿ ಇರಿಸಿಕೊಂಡಿದ್ದಾರೆ. ಇದೊಂದು ಬೃಹತ್ ಧಾರ್ಮಿಕ ಸಂಕಲ್ಪ. ಈ ಧಾರ್ಮಿಕ ಸಂಕಲ್ಪದ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾವು ನೀಡಲಿಕ್ಕಿದ್ದೇವೆ. ವೀಕ್ಷಕರೇ ನೋಡಿ, ನಾರಾವಿಯಲ್ಲಿ ನಡೆಯುವ ಮಹಾಚಂಡಿಕೆಯಾಗ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಸ್ಥಳೀಯರಾದ ಹರೀಶ್ ಕೊಕ್ರಾಡಿ ಅವರು ನೀಡ್ತಾರೆ. ಹರೀಶ್ ನೋಡಿ, ಈಗ ಡಿಸೆಂಬರ್ 21-22 ಇಲ್ಲಿ ಕಾರ್ಯಕ್ರಮ ನಡೀತದೆ. ಈಗ ಏನೆಲ್ಲ ಕಾರ್ಯಕ್ರಮಗಳಿಲ್ಲಿವೆ ನೋಡಿ? ಡಿಸೆಂಬರ್ 21 ತಾರೀಕಿಗೆ ಬೆಳಿಗ್ಗೆ ಬಹಳ ವಿಜೃಂಭಣೆಯ ಒಂದು ಹೊರೆಗಾಣಿಕೆ ಇಲ್ಲಿ ಸನ್ನಿಧಾನಕ್ಕೆ ಅರ್ಪಣೆ ಆಗ್ತಿದೆ. ಸ್ಥಳೀಯ ಇಲ್ಲಿ ಅರಸ್ಕಟ್ಟೆಯಿಂದ ಯಾಗ ನಡೆಯುವಂಥ ಸೂರ್ಯನಾರಾಯಣ ದೇವಸ್ಥಾನದ ಒಂದು ಸ್ಥಳಕ್ಕೆ ಬಹಳ ವಿಜೃಂಭಣೆಯಿಂದ ವಿವಿಧ ವೇಷಭೂಷಣ ವಾದ್ಯಗಳಿಂದ ಬಹಳ ವಿಜೃಂಭಣೆಯಿಂದ ಒಂದು ಸಾವಿರಾರು ಮಕ್ಕಳ ಭಜನೆ ಕುಣಿತ ಭಜನೆಯೊಂದಿಗೆ ಬಹಳ ವಿಜೃಂಭಣೆಯಿಂದ ಒಂದು ಹೊರೆಕಾಣಿಕೆಯಲ್ಲಿ ಸಮರ್ಪಣೆ ಬರುತ್ತೆ. ತದನಂತರ ಈ ಹೊರೆಕಾಣಿಕೆಯಲ್ಲಿ ಸ್ವೀಕರಣೆ ಆದ ನಂತರ ಮರುದಿವಸ ಬೆಳಿಗ್ಗೆ ಸೋಮವಾರ 22ನೇ ತಾರೀಕಿಗೆ ಬೆಳಿಗ್ಗೆ ಯಾಗ ಪ್ರಾರಂಭ ಆಗುತ್ತೆ. ಸುಮಾರು ವಿಪ್ರಾರ ಒಂದು ಗುಡುಕೆಯಲ್ಲಿ ಬಹಳ ದೊಡ್ಡ ಒಂದು ಲೋಕ ಕಲ್ಯಾಣಾರ್ಥವಾಗಿ ನಾರಾವಿಯಲ್ಲಿ ಪ್ರಥಮ ಬಾರಿಗೆ ಇಷ್ಟು ನಾವು ತಿಳಿದ ಮಟ್ಟಿಗೆ ನಾರಾವಿಯ ಈ ಒಂದು ಪುಣ್ಯ ಮಣ್ಣಿನಲ್ಲಿ ಇಷ್ಟರವರೆಗೆ ಯಾಗ ನಡೆದಿಲ್ಲ ಕಾಣುತ್ತೆ. ಬಹಳ ಒಂದು ಅದ್ಧೂರಿಯಾದ ಒಂದು ಲೋಕ ಕಲ್ಯಾಣಾರ್ಥವಾಗಿ ನಾರಾವಿಯ ಈ ಒಂದು ಪುಣ್ಯ ಮಣ್ಣಿನಲ್ಲಿ ಚಂಡಿಕೆ ಯಾಗವನ್ನು ನಡೆಸುವುದೆಂದು ಪರಸ್ಪರ ಯುವಕ ಮಂಡಲ ಇದು ಇದರ ಒಂದು ಸದಸ್ಯರು ಬಹಳ ಒಂದು ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಪರಿಸರದಲ್ಲಿ ಬಹಳಷ್ಟು ಚಿರಪರಿಚಿತರಾಗಿರುವ ಬಾಲಕೃಷ್ಣ ಬಂಗೇರ ಅವರು ಕೂಡ ಈ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಮಾತುಕತೆ ಮಾಡ್ತಾರೆ. ಬಾಲಕೃಷ್ಣ ಬಂಗೇರ ನೋಡಿ, ಈಗ ನಾಳ್ದು ಕಾರ್ಯಕ್ರಮ ನಡೆಯುತ್ತೆ. ಈಗ ಈ ವಿಚಾರದಲ್ಲಿ ತಾವೇ ಹೇಳಲಿಕ್ಕೆ ಇಚ್ಛೆಪಡ್ತೀರಾ? ಇವತ್ತು ಪರಸ್ಪರ ಯುವಕ ಮಂಡಲ ಈದು ನಾರಾವಿ ನೇತೃತ್ವದಲ್ಲಿ ಸಮಸ್ತ ಹಿಂದೂ ಸಮಾಜದ ಬಾಂಧವರು ಯುವಕರು ಒಟ್ಟು ಸೇರಿಕೊಂಡು ಇಂತಹ ಒಂದು ಪುಣ್ಯ ಕಾರ್ಯವನ್ನು ಮಹಾಚಂಡಿಕೆ ಯಾಗವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಇದು ಪ್ರಥಮ ಬಾರಿಗೆ ನಾರಾವಿಯಲ್ಲಿ ನಡೆಯುವಂಥದ್ದು. ಎಲ್ಲ ಹಿಂದೂ ಸಮಾಜ ಬಾಂಧವರಿಗೆ ಒಂದು ಹೆಮ್ಮೆ ಎನಿಸುತ್ತೆ. ಏಕೆಂತ ಹೇಳಿದರೆ ಹೊಸ ಪ್ರಯೋಗ ಇದು. ಇದರಿಂದ ಲೋಕ ಕಲ್ಯಾಣ ಆಗಲಿ, ಎಲ್ಲರಿಗೆ ಸುಭಿಕ್ಷೆ ಆಗಲಿ, ಸಮಾಜದ ಎಲ್ಲ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂತಾಗಲಿ ಎನ್ನುವ ಒಂದು ಮಹಾ ಉದ್ದೇಶದಿಂದ ಈ ಒಂದು ಕೆಲಸ ಕಾರ್ಯವನ್ನು, ಈ ಒಂದು ಚಂಡಿಕಾ ಯಾಗವನ್ನು ಹಲವಾರು ಧಾರ್ಮಿಕ ವಿಧಿ ನಿಯಮದ ಜೊತೆಯಲ್ಲಿ, ಸಭಾ ಕಾರ್ಯಕ್ರಮದ ಜೊತೆಯಲ್ಲಿ, ಧಾರ್ಮಿಕ ವಿಚಾರಧಾರೆಯ ಜೊತೆಯಲ್ಲಿ ಈ ಒಂದು ಮಹಾಚಂಡಿಕೆಯನ್ನು ಹಮ್ಮಿಕೊಂಡಿದ್ದಾರೆ. ನಮಗೆಲ್ಲರಿಗೂ ಖುಷಿಯಾಗಿದೆ. ಲಕ್ಷಾಂತರ ಜನ, ಸಾವಿರಾರು ಜನ ಈ ಒಂದು ಕಾರ್ಯಕ್ರಮದಲ್ಲಿ, ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗುವ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಈ ಒಂದು ಖುಷಿಯ ಸಂತೋಷದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಆದಷ್ಟು ಎದುರು ನೋಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ನಾವೆಲ್ಲರೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಆಶಿಸುತ್ತಿದ್ದೇವೆ. ನಾರಾವಿಯಲ್ಲಿ 2024ನೇ ಸಾಲಿನ ಡಿಸೆಂಬರ್ 21-22ರಂದು ಒಂದು ಮಹಾನ್ ಧಾರ್ಮಿಕ ಕಾರ್ಯ ನಡೆಯಲಿಕ್ಕಿದೆ. ಇದರ ಸಂಪೂರ್ಣ ಉಸ್ತುವಾರಿ ಹೊತ್ತವರು ಯಾರು ಅಂತ ಕೇಳಿದರೆ ನಮ್ಮ ಗುರುಪ್ರಸಾದ್ ನಾರಾವಿ. ಭಾಳಷ್ಟು ಸಂಘಟನೆಯಲ್ಲಿ ಕೂಡ ಅವರು ಗುರುತಿಸಿಕೊಂಡವರು. ಒಂದಷ್ಟು ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೋಸ್ಕರ ಹಲವಾರು ವರ್ಷಗಳಿಂದ ಕೂಡ ಪ್ರಯತ್ನ ಮಾಡ್ತಿಲ್ಲ ಬಂದವರು. ಈಗ ಅವ್ರ ಜೊತೆ ಒಂದಷ್ಟೊತ್ತು ಮಾತಾಡೋಣ. ಗುರುಪ್ರಸಾದ್ ನಮಸ್ಕಾರ. ನೋಡಿ, ಈಗ ನೀವು ಒಂದು ಬಹಳಷ್ಟು ದೊಡ್ಡ ಪರಸ್ಪರ ಯುವಕ ಮಂಡಲ ಮುಖಾಂತರ ಒಂದು ದೊಡ್ಡ ಧಾರ್ಮಿಕ ಕೈಂಕರ್ಯಕ್ಕೆ ಮುನ್ನಡೆ ಇಟ್ಟಿದ್ದೀರಿ. ಈಗ ಈ ಕಾರ್ಯಕ್ರಮಗಳ ವಿವರಗಳು ಏನೆಲ್ಲಿದೆ ನೋಡಿ? ಎಂಕುಲು ಒಂಜಿ ಇರುವ ವರ್ಷದೊಕ್ಕ ಪರಸ್ಪರ ಯುವಕ ಮಂಡಲಡು ಬೇತೆ ಬೇತೆ ರೀತಿಯ ಕಾರ್ಯಕ್ರಮವನ್ನು ಮಲ್ತದ್ದು. ಮತ್ತು ಇನಿ ಬಡವರಿಗೆ ಇನಿ ಬೇತೆ ಬೇತೆ ರೀತಿಯ ಸಹಾಯ ಮಲ್ಪುಣಿಪ್ಪು, ವಿದ್ಯಾಭ್ಯಾಸಗಿಪ್ಪು, ಅಂಚನೆ ಶಿಕ್ಷಣಗಿಪ್ಪು, ಐತೊಟ್ಟಿಗೂ ಆರೋಗ್ಯದ ವಿಷಯ ಹಿಡಿಪ್ಪು, ಬೇತೆ ಬೇತೆ ರೀತಿಯ ಬ್ಲಡ್ ಕ್ಯಾಂಪು, ಇನ್ನು ಬೇತೆ ಬೇತೆ ರೀತಿಯ ಕಾರ್ಯಕ್ರಮ ಮಲ್ತವಂತ. ಇರುವನೇ ವರ್ಷದ ಒಂಜಿ ಕಾರ್ಯಕ್ರಮ ವಾ ರೀತಿ ಆವೋಡು ಮನ್ಪಂಚಿನ ಉದ್ದೇಶದಿನಾಗ ಎಂಗ್ಲು ಪಾತ್ರ ಇಡೀ ಹಿಂದೂ ಸಮಾಜನ ಒಟ್ಟು ಸೇರಿಸೋಡು. ಜಾತಿ ಪಕ್ಷ ಮಾತ ಬಿಡ್ತು ನಾವು ಮಾತೆಲ್ಲ ಹಿಂದೂಲು ಸೇರೋಡು ಮನ್ಪಂಚಿನ ಉದ್ದೇಶದ ಇದು. ಆ ದೇವಿನ ಪ್ರೇರಣೆ ಎಂಕುಲು ಮಲ್ದ ಮಂದತ್ ಆ ದೇವಿನ ಪ್ರೇರಣೆ ಮುಖಾಂತರ ಈ ಕಾರ್ಯಕ್ರಮ ಆಯೋಜನೆ ಆಗ್ತೀನಿ. ಅಂಚೆ ಅದು ಚಂಡಿಕೆಯಾಗ ಮಹಾ ಚಂಡಿಕೆಯಾಗ ನಾರಡು ಮಲ್ಪಗ ಮನ್ಪಂಚಿ ವಿಚಾರನ ನಮ್ಮ ಮುಂಜಾತಿ ಹಿರಿಯರಡ ಪನ್ನಾಗ
ದಪಂಡ ನಾರವಿದ ಈ ಸೂರ್ಯನಾರಾಯಣ ದೇವಸ್ಥಾನ ಉಂಟು ಇನಿ ಮುಟ್ಟ ಚಂಡಿಕೆ ಆಗ ಒಂದು ಇದು ಮುಟ್ಟ ಆತಚಿ ಅಂಚಾದಿಪ್ನಾಗ ಈ ಕಾರ್ಯಕ್ರಮ ಅಚ್ಚುಕಟ್ಟಾದ ಮಲ್ಪೋಡು ಅಂಚಿನ ಉದ್ದೇಶದ ಇದೆ ನಮ್ಮನ ಊರ್ದ ಅನೇಕ ಹಿರಿಯರ ಐತ ಬಗ್ಗೆ ಒಂದು ಚರ್ಚೆ ಮಲ್ತದ ಎಡ್ಡ ಅಭಿಪ್ರಾಯಗಳು ಬತ್ತ ನಮ್ಮ ಪ್ರಥಮವಾದ ಒಂಜಿ 1,000-2,000 ಜನದ ಸಂಖ್ಯೆ ಒಂಜಿ ಆಲೋಚನೆ ಮಲ್ತ ಇನ್ನಿತ ಪ್ರಚಾರ ಬೇತೆ ರೀತಿಯ ಪ್ರಚಾರ ಆದಿಪ್ನಾಗ ಇನ್ನಿತ ಸರಿಸುಮಾರು 7,000 ಇಲ್ಲಾಗ ಇನೋಡಿಶಾನ್ ಪ್ರತಿ ಇಲ್ಲಕ್ಕೊಂದು ಕೊರಿಯ ಪ್ರಥಮವಾದ ವರ್ಮ ಕಾರ್ಯಕ್ರಮನ ಆಯೋಜನೆ ಮಲ್ತ ಪ್ರಥಮ ಕಾರ್ಯಕ್ರಮ ಪೋಸ್ಟರ್ ಬಿಡುಗಡೆ ಆ ಪೋಸ್ಟರ್ ಬಿಡುಗಡೆ ಒಂಜಿ ವಿಭಿನ್ನ ರೀತಿಯಲ್ಲಿ ನಮ್ಮ ಮಲ್ತ ಇಂಚ ಬಂಡ ನಮ್ಮ ಸಮಾಜಗಳು ಹಿಂದೂ ಸಮಾಜದ ಪ್ರತಿ ಜಾತಿ ಪ್ರಮುಖರನ್ನು ಕುಲ್ಲಾದ ಆ ಗುರುಕರಿಪ್ಪು ಪ್ರತಿ ಜಾತಿದ ಪ್ರಮುಖರಿಪ್ಪು ಅಗ್ಲನ ಮುಖಾಂತರ ಇನ್ನು ಪೋಸ್ಟರನ್ನು ಬಿಡುಗಡೆ ಮಲ್ತ 5 ಆಮಂತ್ರಣ ಪತ್ರಿಕೆ ಬಿಡುಗಡೆ ನಮ್ಮನ ಸಮಾಜಮುಖಿ ಕೆಲಸ ಮಲ್ಪನಂಚಿನ ಯುವಕ ಮಂಡಲ ಫ್ರೆಂಡ್ಸ್ ಕ್ಲಬ್ದಾಗಲಿ ನೆತ್ತದು ಈ 10-35 ಸಂಘ ಸಂಸ್ಥೆಗಳು ನೆತ್ತದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಲ್ತ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಲ್ತದ್ದು ಆ ಆಮಂತ್ರಣ ಪತ್ರಿಕೆಯನ್ನು ನಮ್ಮನ ದೇವಿನ ಕ್ಷೇತ್ರವೈನಂಚಿನ ಕಟೀಲು ಬಪ್ಪನಾಡು ಪೊಳಲಿ ಈ 3 ಕ್ಷೇತ್ರಗಳ ಪೋದು ಅವಳು ಬಚ್ಚಿರ ಬಜ್ಜಿ ಅಕ್ಷತೆ ದೀದು ಪ್ರಾರ್ಥನೆ ಮಲ್ತದು ಅವಳು ಆ ಪ್ರಾರ್ಥನೆ ಆಯ್ನಂಚಿನ ಆ ಪೂಜೆ ಆಯ್ನಂಚಿನ ಆಮಂತ್ರಣ ಪತ್ರಿಕೆ ಪ್ರತಿ ವಿಶಿಷ್ಟ ರೀತಿಯ ಪ್ರತಿಯೊಂದು ಇಲ್ಲಡ್ಲ ಪೋದು ತುಳಸಿ ಕಟ್ಟದಿದ್ದರೆ ಉತ್ತುದು ಪ್ರಾರ್ಥನೆ ಮಲ್ತದು ಬಚ್ಚಿರ ಬಜ್ಜಿ ಅಕ್ಷತೆ ಪೂರ ದೀದು ಪ್ರಾರ್ಥನೆ ಮಲ್ತದು ಪ್ರತಿ ಇಲ್ಲಿಲ್ಲ ಕೊರಿಯ ಸರಿಸುಮಾರು 7,000 ಇಲ್ಲ ಇದು ಮುಟ್ಟ ಎತ್ತು ನನ್ನ ಕೊರೊಂದುಲ್ಲೇದು ಅಂಚಾದ 5 ಮೂಜಿನ ಕಾರ್ಯಕ್ರಮ ಕಾರಾಳಯ ದೇಬಂಡ ನಮ ವೇ ಒಂಜಿ ಇಲ್ಲಿಲ್ಲ ಪೋದು ಒಲ್ಲ ಕಲೆಕ್ಷನ್ ಒಂದು ಬೋತು ಆ ಕಲೆಕ್ಷನ್ ಆ ಮನಪೂರ್ವಕ ಕುರ್ಪುಣಗಳು ಇತ್ತೇರಲ್ಲ ಈ ಕಾರ್ಯಾಲಯದ ಮುಖಾಂತರನೇ ಅವ್ರು ಕೊರೋಡು ದೇವರಿಗೆ ನಮ್ಮ ಇನಿ ದೇವಸ್ಥಾನ ಬೊಪ್ಪ ಅವ್ರು ಪೂಜೆ ಕಟ್ಟಿನಾಗ ನಮ್ಮ ಏರ್ಲ ಅವ್ರು ಪನ್ ಪೂಜೆ ಅಂಚಾದಿಪ್ನಾಗ ನಾ ಒಂದಿಲ್ಲ ಆ ಮನಪೂರ್ವಕವಾದ ದೇವರಿಗೆ ಕೊರೋಡು ಪಂಚಿನ ಉದ್ದೇಶದೀದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಲ್ತ ಕಾರ್ಯಾಲಯನ ನಮ್ಮ ಮಾತೃಶಕ್ತಿಯ ಮಾತೆಯರಡು ಅಗ್ಲನ ಕೈಯಾರ ಉದ್ಘಾಟನೆ ಮಲ್ತ ಅಂಚಾದಿಪ್ನಾಗ ವರ್ಮ ನನ್ನ ದೇವರಿಗೆ ರಂಗಪೂಜೆ ಉಂಡು 5 ಹೊರಕಾಣಿಕೆ ನಮ್ಮ ಅರಸ್ಕಟ್ಟೆ ಹಿಡಿದು ಸೂರ್ಯನಾರಾಯಣ ದೇವಸ್ಥಾನ ಮುಟ್ಟ ಒಂದು ವಿಜೃಂಭಣೆದ ಸರಿಸುಮಾರು ಎಂಕ್ಲೆಲ್ಲ ಲೆಕ್ಕ ಒಂದು 2,000 ಸಂಖ್ಯೆ ಈ ಹೊರಕಾಣಿಕೆಗೆ ಬರ್ಪುಣ ಒಂದು ಅಂದಾಜು ಉಂಡು ಐತೊಟ್ಟಿಗೂ ಪುಲ್ಯನ 22ನೇ ಪುಲ್ಯನ 7:30 ಗಂಟೆಗೆ ಚಂಡಿಕೆಯಾಗಿ ಪ್ರಾರಂಭ ಆಪುಂಡು ಮಧ್ಯಾಹ್ನ ಪೂರ್ಣಾವತಿ ಆಪುಂಡು ಆ ಪುರ್ತಗೂ ನಮ್ಮನ ಈ ತುಳುನಾಡ್ದ ಸ್ವಾಮೀಜಿ ವರ್ಮ ಜನ ಸ್ವಾಮೀಜಿನಾಗಲು ಅಂಚನೆ ಕಟೀಲ್ದ ಅಶ್ರನೀರು ಮಗಳು ಪೂರ ಆ ಪುರ್ತು ಪೂರ್ಣಾವತಿದ ಪುರ್ತು ಇಪ್ಪೇರು ಅಂಚನೆ ಊರ್ದ ಗಣ್ಯರ್ನಗಳು ಪೂರ ಇಪ್ಪೇರು 1 ಗಂಟೆಗೆ ವೇದಿಕೆ ಕುಣಿತ ಭಜನೆ ಸ್ಟಾರ್ಟ್ ಆಪುಂಡು 1 ಗಂಟೆದು 3 ಗಂಟೆ ಮಟ್ಟ 3 ಗಂಟೆಗೆ ನಮ್ಮ ಊರ್ದ ಜೋಕ್ಲಿ ಹಿಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ 6 ಗಂಟೆಗೆ ಕಲ್ಲಡ್ಕ ವಿಠಲ್ ನಾಯ್ಕರ್ನ ಕಾರ್ಯಕ್ರಮ 2 ಗಂಟೆಗೆ ಸಭಾ ಕಾರ್ಯಕ್ರಮ ಆ ಸಭಾ ಕಾರ್ಯಕ್ರಮಗೂ ಹಾರಿಕಾ ಮಂಜುನಾಥ್ ನಮ್ಮ ಹಿಂದೂ ಧರ್ಮದ ಬಗ್ಗೆ ಮುಂಜಾತು ವಿಚಾರವನ್ನು ಪಂಡ್ರೋಲ್ಲೇರು ಐತೊಟ್ಟಿಗೂ ನಮ್ಮ ಶ್ರೀಕಾಂತ್ ಶೆಟ್ರು ಆರ್ಲವುಲ್ಲೇರು ಐತೊಟ್ಟಿಗೂ ಶಿವದೂತುಗಳಿಗೆ ನಾಟಕ ಈತ ಕಾರ್ಯಕ್ರಮದ ರೂಪುರೇಷ ಸರಿಸುಮಾರು ಒಂದು 20-25,000 ಜನ ಈ ಕಾರ್ಯಕ್ರಮಕ್ಕೂ ಭಾಗವಹಿಸಿದ ನಿರೀಕ್ಷೆ ಉಂಡು ಆತ ವ್ಯವಸ್ಥಿತವಾದ ವ್ಯವಸ್ಥೆಯನ್ನು ಮಲ್ದ ನಾರಾವಿಯ ಭಾಸ್ಕರ್ ಹೆಗ್ಡೆ ಅವರು ಕೂಡ ನಾರಾವಿಯಲ್ಲಿ ನಡೆಯುವ ಮಹಾಚಂಡಿಕೆ ಯಾಗದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕಿದ್ದಾರೆ. ಸರ್, ಇದು ಪರಸ್ಪರ ಯುವಕ ಮಂಡಲ ನಾರಾವಿ ಇವರ 20ನೇ ವರ್ಷದ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಅಂತೇಳಿದರೆ, ನಾರಾವಿಯಲ್ಲಿ ಪ್ರಥಮ ಬಾರಿಗೆ ಒಂದು ರಾಜಕೀಯ ಪಕ್ಷ ಜಾತಿ ಅಂತೇಳಿ ಏನು ನೋಡದೆ ಒಂದು ಇಡೀ ಊರೇ ಹೊರ ಊರಿನವರು ಸಹ ತುಂಬ ಸಹಕಾರ ಮಾಡಿ ನಾರಾವಿಯಲ್ಲಿ ಒಂದು ಕಾರ್ಯಕ್ರಮ ಆಗಲಿ ಅಂತ ಎಲ್ಲರ ಒಂದು ಅಪೇಕ್ಷೆ ಇದೆ. ಹಾಗೆ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಗ್ತಾ ಉಂಟು. ಹೆಚ್ಚಿನವರು ಈ ಕಾರ್ಯಕ್ರಮಕ್ಕೆ ಬನ್ನಿ, ಎಲ್ಲರೊಟ್ಟಿಗೆ ಕೈ ಸೇರಿಸುವ, ಈ ಯಾಗವನ್ನು ಯಶಸ್ವಿಗೊಳಿಸುವ ಅಂತ ನಾವು ಈ ಊರಿನ ಪರವಾಗಿ ಹೇಳಿದ್ದೇವೆ.
ಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.